ಇತ್ತೀಚೆಗೆ ಈ ಬೀದಿ ಕಾಮಣ್ಣರ ಕಾಟ ಜಾಸ್ತಿ ಆಗ್ತಾ ಇದೆ. ಎಲ್ಲಿ ಬೇಕಲ್ಲಿ ಮಹಿಳೆಯರ ಮುಂದೆ ಅಸಭ್ಯವಾದ ವರ್ತನೆ ತೋರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮಹಿಳೆಯರಿಗಂತೂ ಇವರ ಕಾಟ ಸಾಕಾಗಿ ಹೋಗ್ಬಿಟ್ಟಿದೆ. ಚಲಿಸ್ತಾ ಇದ್ದಂತಹ ರೈಲಿನಲ್ಲಿ ವ್ಯಕ್ತಿಯೊಬ್ಬ ಇದೇ ರೀತಿ ಅಸಭ್ಯ ವರ್ತನೆಯನ್ನ ಮಾಡಿ ಸಾರ್ವಜನಿಕರಿಂದ ಧರ್ಮದೇಟನ್ನ ತಿಂದು ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಯಾರಾತ, ಏನಾಯಿತು, ಬನ್ನಿ ನೋಡ್ಕೊಂಡು ಬರೋಣ. ಚಲಿಸುತ್ತಿದ್ದ ರೈಲಿನಲ್ಲಿ ಮಹಿಳೆಯ ಮುಂದೆ ಅಸಭ್ಯ ವರ್ತನೆ. ರಿಸರ್ವೇಷನ್ ಕೋಚ್ನಲ್ಲಿ ವ್ಯಾಪಾರಿಯಿಂದ ಟಾರ್ಚರ್ ಆರೋಪ. ಸುಖಕರ ಹಾಗೂ ಆರಾಮದಾಯಕ ಪ್ರಯಾಣಕ್ಕಾಗಿ ಹಲವರು ರೈಲ್ವೆ ಪ್ರಯಾಣ ಮಾಡ್ತಾರೆ. ಆದರೆ ಇದೇ ರೈಲು ಪ್ರಯಾಣ ಮಾಡುವಾಗ ರೈಲಿನಲ್ಲಿ ಸ್ನ್ಯಾಕ್ಸ್ ಮಾರುತ್ತಿದ್ದ ವ್ಯಕ್ತಿಯೊಬ್ಬ ಚಲಿಸುತ್ತಿದ್ದ ರೈಲಿನಲ್ಲಿಯೇ ಮಹಿಳೆಯೊಬ್ಬರ ಮುಂದೆ ಅಸಭ್ಯವಾಗಿ ಸನ್ನೆ ಮಾಡಿ ಕಿರುಕುಳ ನೀಡಿದ್ದಾನೆ ಅಂತ ಮಹಿಳೆ ಆರೋಪಿಸಿದ್ದಾರೆ. ಅದೇ ವಿಡಿಯೋದಲ್ಲಿ ನೋಡ್ಲಿಲ್ವಾ? ಫಸ್ಟ್ ಎಲ್ಲ ಮುಂಚೆ ನನಗೆ ಗೊತ್ತಿರಲಿಲ್ಲ ಒಂದೇ ತರ ಮಾಡ್ತಾನೆ ಅಂತ. ಅಂದ್ರೆ ತುಂಬಾ ಅಸಭ್ಯವಾಗಿ ಕೆಟ್ಟದಾಗಿ ಏನಾದ್ರು ಸನ್ನೆ ಮಾಡೋದು. ನೀವ್ ಎಲ್ಲಿಂದ ಎಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರಿ? ಮೈಸೂರು ಟು ಬೆಂಗಳೂರು. ಎಷ್ಟು ಗಂಟೆ? 3 ಟ್ರೈನ್. ಯಾವ ಟ್ರೈನ್ ಮೇಡಮ್ ಅದು? ಕಾಚಿಗೂಡ. ಅಂದ್ರೆ ಅವನೇನು ಟೀ ಮಾರವನ ಹೇಗೆ? ಅಲ್ಲ, ಇದು ಸ್ನಾಕ್ಸ್ ಎಲ್ಲ ಮಾರ್ತಾರಲ್ವಾ ಟ್ರೈನ್ ಅಲ್ಲಿ ವೆಂಡರ್. ಅಂದ್ರೆ ನೀವು ಯಾವ ಬೋಗಿಯಲ್ಲಿದ್ರಿ? ನಾವು ರಿಸರ್ವೇಶನ್ ಕೋಚ್ ಅಲ್ಲೇ ಮಾಡಿದ? ಹೌದೌದು. ಅವನು ಬೇರೆ ಪ್ಯಾಸೆಂಜರ್ ಗಳಿಗೂ ಕೂಡ ಇದು ಮಾಡಿದ? ಇನ್ನೊಬ್ರಿಗೂ ಆತರ ಮಾಡಿದಾನೆ. ಎಲ್ರಿಗೂ ಇದೇ ತರ ಕೆಟ್ಟದಾಗಿ ಸನ್ನೆ ಮಾಡೋದು, ಮಾತಾಡೋದಕ್ಕೆ ಟ್ರೈ ಮಾಡೋದ? ಅವ್ರನ್ನ ಹೊಡೆದಿದಾರ ಮೇಡಮ್? ಜನ ಎಲ್ಲ ಹೊಡೆದ್ರು. ಇವ್ರು ಪೊಲೀಸರವ್ರು ಯಾರು ಬರ್ಲಿಲ್ವಾ? ಅದು ಕೆಂಗೇರಿ ಪೊಲೀಸ್ ಬಂದ್ರು. ಕಂಪ್ಲೇಂಟ್ ಬುಕ್ ಮಾಡ್ತೀರಾ ಹಂಗೆ ಹಿಂಗೆ ಅಂತ ಕೇಳಿದ್ರು. ಕೆಂಗೇರಿಯಲ್ಲಿ ಹೇಳ್ಕೊಬಿಟ್ಟ. ಟ್ರೈನ್ ಗಳಲ್ಲಿ ತುಂಬಾ ಸೇಫ್ ಜರ್ನಿ. ನೀವೇನ್ ಗಾಬರಿಗೊಳಗಾಗಿದ್ರ? ಆ ತರ ಮಾಡಿದ್ರೆ ಭಯ ಆಗಲ್ವಾ ಸರ್ ಯಾರಿಗಾದ್ರೂ? ಕಳೆದ ಬುಧವಾರ ಈ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಬೊಮ್ಮನಹಳ್ಳಿಯ ಮಹಿಳೆಯೊಬ್ಬರು ಮೈಸೂರಿನಿಂದ ಬೆಂಗಳೂರಿಗೆ 12786 ನಂಬರಿನ ಕಾಚಿಗುಡ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲಿನ ರಿಸರ್ವೇಷನ್ ಬೋಗಿಯಲ್ಲಿ ಪ್ರಯಾಣ ಮಾಡ್ತಿದ್ರು. ಈ ವೇಳೆ ಬೋಗಿಗಳಲ್ಲಿ ಸುತ್ತಾಡ್ತಾ ಈ ಆಸಾಮಿ ಮಹಿಳೆಯರ ಮುಂದೆ ಅಸಭ್ಯವಾಗಿ ವರ್ತಿಸುತ್ತಿದ್ದ. ವ್ಯಕ್ತಿಯ ವರ್ತನೆಯಿಂದ ಭಯಪಟ್ಟ ಮಹಿಳೆ ಮೊಬೈಲ್ನಲ್ಲಿ ವಿಡಿಯೋ ಸೆರೆ ಹಿಡಿದು ಪಕ್ಕದ ಸೀಟ್ನ ಸಹ ಪ್ರಯಾಣಿಕರಿಗೆ ವಿಷಯ ತಿಳಿಸಿದ್ದಾರೆ. ರೈಲಿನಲ್ಲಿಯೇ ಈ ವ್ಯಕ್ತಿಗೆ ಧರ್ಮದೇಟು ಕೊಟ್ಟು ಕೆಂಗೇರಿ ಬಳಿ ರೈಲ್ವೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಕಿರುಕುಳ ಕೊಟ್ಟ ವ್ಯಕ್ತಿಯ ಮೇಲೆ ದೂರು ಕೊಟ್ಟಿಲ್ಲ. ರೈಲ್ವೆ ಪೊಲೀಸರು ಆತನಿಗೆ ವಾರ್ನಿಂಗ್ ಕೊಟ್ಟು ಕಳಿಸಿದ್ದಾರೆ. ಮೈಸೂರು ಬೆಂಗಳೂರು ಮಾರ್ಗದ ರೈಲುಗಳಲ್ಲಿ ಈ ವ್ಯಕ್ತಿ ಇದೇ ರೀತಿ ಅಸಭ್ಯವಾಗಿ ವರ್ತಿಸ್ತಾನಂತೆ. ಸಂಬಂಧಪಟ್ಟ ರೈಲ್ವೆ ಅಧಿಕಾರಿಗಳು ಇಂಥವನ ವಿರುದ್ಧ ಕ್ರಮ ತೆಗೆದುಕೊಂಡು ಮಹಿಳಾ ಪ್ರಯಾಣಿಕರಿಗೆ ಸುರಕ್ಷತೆ ಒದಗಿಸಬೇಕಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.